ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರೆಟಿ ಪಾಸ್ಪೋರ್ಟ್. ನನ್ನ ಹೆಸರು ಹರ್ಷಿತಾ. ನಾನು ರೀಸೆಂಟಾಗಿ ಕರ್ನಾಟಕದಿಂದ US ಗೆ ಬಂದಿದ್ದೀನಿ. ಇಲ್ಲಿ ನಾನು ಯಾವ್ಯಾವ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡ್ತೀನಿ, ಹಾಗೆ ನನ್ನ ಲೈಫ್ ಸ್ಟೈಲ್, ನನ್ನ ಡೈಲಿ ರೂಟೀನ್ ಹೇಗಿರುತ್ತೆ ಅಂತ ತಿಳ್ಕೊಬೇಕು ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರೆಟಿ ಪಾಸ್ಪೋರ್ಟ್. ನಮ್ಮ ಫ್ಲೈಟ್ ಇದ್ದಿದ್ದು 6 o'clock, ಸೊ ವಿ ಲೆಫ್ಟ್ ಹೋಮ್ ಅರೌಂಡ್ 2:30 AM ಆ್ಯಂಡ್ ವಿ ರೀಚ್ ಏರ್ಪೋರ್ಟ್ ಅರೌಂಡ್ 4. ನಮ್ಮ ಕಾರ್ನ ಏರ್ಪೋರ್ಟಲ್ಲೇ ಪಾರ್ಕ್ ಮಾಡಿ ಬ್ಯಾಗ್ಸ್ನೆಲ್ಲ ಚೆಕ್ ಇನ್ ಮಾಡಿ ಏರ್ಪೋರ್ಟ್ನ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ ಬೋರ್ಡಿಂಗ್ಗೋಸ್ಕರ ಅಲ್ಲೇ ಲಾಂಜಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ. ನಾವು ಶಾರ್ಲೆಟ್ಟಿಂದ ಡೆನ್ವರ್ಗೆ ಬುಕ್ ಮಾಡಿದ ಫ್ಲೈಟು ಡೈರೆಕ್ಟ್ ಫ್ಲೈಟ್ ಆಗಿರಲಿಲ್ಲ. ಅಟ್ಲಾಂಟಾದಲ್ಲಿ ಲೇ ಓವರ್ ಇತ್ತು. ಶಾರ್ಲೆಟ್ ಟು ಅಟ್ಲಾಂಟಾ ಫ್ಲೈಟಲ್ಲಿ ತುಂಬ ಶಾರ್ಟ್ ಜರ್ನಿ, ಜಸ್ಟ್ 45 ಮಿನಿಟ್ಸ್ಗೆಲ್ಲ ನಾವು ಅಟ್ಲಾಂಟಾ ರೀಚ್ ಆಗಿದ್ವಿ. ಅರೌಂಡ್ 9:45 ಹಂಗೆಲ್ಲ ನಾವು ಡೆನ್ವರ್ನ ರೀಚ್ ಆದ್ವಿ. ಡೆನ್ವರಲ್ಲಿ ನಾವು ಆಲ್ರೆಡಿ ರೆಂಟಲ್ ಕಾರ್ನ ಬುಕ್ ಮಾಡ್ಕೊಂಡಿದ್ವಿ. ಅವ್ರದ್ದೇ ಬಸ್ ಫೆಸಿಲಿಟೀಸ್ ಇತ್ತು. ಅಲ್ಲಿಂದ ನಾವು ಕಾರ್ನ ಪಿಕ್ ಮಾಡ್ಕೊಳ್ಳೋಕ್ಕೋಸ್ಕರ ಕಾರ್ ಶೋರೂಮ್ ಹತ್ರ ಹೋದ್ವಿ. ಕಾರ್ ಶೋರೂಮ್ ವಾಸ್ ಟೂ ನಿಯರ್ ಟು ದ ಏರ್ಪೋರ್ಟ್. ಅದಾದಮೇಲೆ ಕಾರ್ನ ಪಿಕ್ ಮಾಡಿಕೊಂಡು ಸಿಕ್ಕಾಬಟ್ಟೆ ಎಕ್ಸೈಟ್ಮೆಂಟಲ್ಲಿ ಇದ್ವಿ ಕೊಲರಾಡೋನ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಓ ಮೈ ಗಾಡ್, ಲುಕ್ ಅಟ್ ದ ಮೌಂಟೇನ್ಸ್, ಎಷ್ಟು ಸಕ್ಕತ್ತಾಗಿ ಕಾಣ್ತಾ ಇದೆ. ನಾವು ಫಸ್ಟ್ ಹೋಗ್ತಿರೋ ಪ್ಲೇಸು ಒನ್ ಆಫ್ ಮೈ ಫೇವ್ರೆಟ್ ಪ್ಲೇಸ್ ಇನ್ ಕೊಲರಾಡೋ. ಈ ಪ್ಲೇಸ್ಗೆ ನಾವು ಹೋಗಲೇಬೇಕು ಅಂತ ಫುಲ್ ಹಠ ಮಾಡಿ ಕರ್ಕೊಂಡು ಹೋಗಿದ್ದೀನಿ. ಸೊ ವಿ ಕೇಮ್ ಟು ವೆಸ್ಟ್ ಆಫ್ ಕೆನಾನ್ ಸಿಟಿ, ದಟ್ ಈಸ್ ರಾಯಲ್ ಜಾರ್ಜ್ ಬ್ರಿಡ್ಜ್. ಈ ಪ್ಲೇಸ್ದು ಏನು ಸ್ಪೆಷಾಲಿಟಿ ಅಂತಂದರೆ 1.5 hour ನಾವು ಟ್ರೈನಲ್ಲಿ ಜರ್ನಿ ಮಾಡ್ತೀವಿ. ಟ್ರೈನ್ ಮೂವ್ ಆಗಬೇಕಾದ್ರೇ ನಾವು ಬ್ಯೂಟಿಫುಲ್ ವ್ಯೂ ಮತ್ತು ಲೇಕ್ನ ನೋಡ್ತೀವಿ. ನಾನೊಂದು ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟಲ್ಲಿದ್ದೆ ಟ್ರೈನಲ್ಲಿ ಹೋಗೋಕ್ಕೆ. ನಾವು ಬುಕ್ ಮಾಡಿದ್ದು 12:30 ಟ್ರೈನ್, ಬಟ್ ಟ್ರೈನ್ ಡಿಲೇ ಆಗಿ 3:30ಗೆ ಬಂತು. ಅಲ್ಲೇ ಒಂದು ಟ್ರೈನ್ ಥೀಮಲ್ಲಿ ಮಾಡಿರೋ ಸ್ಮಾಲ್ ಕ್ಯೂಟ್ ಕೆಫೆ ಇತ್ತು. ಅಲ್ಲೇ ನಾವು ಲಂಚ್ ಮಾಡಿಕೊಂಡು ಬೇರೆ ಯಾವ್ಯಾವ ಪ್ಲೇಸಸ್ ಇದೆ ಅಂತ ಎಕ್ಸ್ಪ್ಲೋರ್ ಮಾಡಿದ್ವಿ. ವಿ ಸಾ ಒನ್ ಸ್ಮಾಲ್ ಬ್ಯೂಟಿಫುಲ್ ಲೇಕ್. ಆ ಲೇಕ್ ಹತ್ರನೇ ಕೂತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ರಾಯಲ್ ಬ್ರಿಡ್ಜ್ ಮೇಲೆ ಹೋಗಿ ಸ್ವಲ್ಪ ವಾಕ್ ಮಾಡಿ ಅಲ್ಲೇ ವ್ಯೂವೆಲ್ಲ ನೋಡಿಕೊಂಡು ಅರೌಂಡ್ 3 o'clock ಸ್ಟೇಷನ್ ಹತ್ರ ಹೋದ್ವಿ. ಟ್ರೈನ್ ಒಳಗಡೆ ಕ್ರಿಸ್ಮಸ್ ಡೆಕೋರೇಷನ್ ತುಂಬ ಚೆನ್ನಾಗಿತ್ತು. ಕ್ರಿಸ್ಮಸ್ ಲೈಟಿಂಗ್ಸ್, ಟ್ರೀಸ್ ಎಲ್ಲ ತುಂಬ ಕ್ಯೂಟಾಗಿ ಡೆಕೋರೇಟ್ ಮಾಡಿದರು. ವಿಂಡೋ ಸೀಟಲ್ಲಿ ಕೂತ್ಕೊಂಡು ವ್ಯೂ ನೋಡಿಕೊಂಡು ನಮ್ಮ ಪಾರ್ಟ್ನರ್ ಜೊತೆ ಮಾತಾಡ್ತೀವಲ್ಲ, ಅದೆಷ್ಟು ನೆಮ್ಮದಿ ಅನಿಸುತ್ತೆ ಗೊತ್ತಾ. ತುಂಬ ಖುಷಿ ಅನಿಸುತ್ತೆ ಮನಸ್ಸಿಗೆ. ಎಲ್ಲ ಕಡೆ ಆ ಕ್ರಿಸ್ಮಸ್ ಲೈಟಿಂಗ್ಸು ಮತ್ತು ಡೆಕೋರೇಷನ್ನ ನೋಡಿದಾಗ ತುಂಬ ಖುಷಿ ಆಗ್ತಾಯಿತ್ತು. ಹಾಗೆ ಮನೆ ಕೂಡ ನೆನಪಾಗ್ತು. ನಾವು ಒಳಗಡೆ ಕೂತ್ಕೊಂಡಿದ್ದಾಗ ತುಂಬ ಜನ ಇಲ್ಲ ಅಂತ ಅನ್ನಿಸ್ತಾಯಿತ್ತು, ಬಟ್ ಲಾಸ್ಟ್ ಹೋಗಿ ವ್ಯೂ ನೋಡೋಕ್ಕೆ ಹೋದಾಗ ಸಿಕ್ಕಾಬಟ್ಟೆ ಜನ ಇದ್ದರು. ಅಲ್ಲಿ ಫೋಟೋಸ್ ತೊಗೊಂಡು ವ್ಯೂನ ತುಂಬ ಎಂಜಾಯ್ ಮಾಡಿದ್ವಿ. ನಾವು ಟ್ರೈನ್ ಒಳಗಡೆ ಹೋಗಿದ ತಕ್ಷಣ ಸ್ಟಾಫು ನಮ್ಮನ್ನ ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿ ತುಂಬ ಕಂಫರ್ಟೇಬಲ್ ಫೀಲ್ ಮಾಡಿಸಿದ್ರು, ಮತ್ತು ಸೀಟ್ಸು ಕೂಡ ತುಂಬ ಕಂಫರ್ಟೇಬಲ್ ಆಗಿತ್ತು. ಯಾರಾದರೂ ಕನ್ನಡ ಮಾತಾಡೋರು ಸಿಗ್ತಾರಾ ಅಂತ ನೋಡ್ತಾ ಇದ್ದೆ, ಬಟ್ ಅನ್ಫಾರ್ಚುನೇಟ್ಲಿ ಯಾರೂ ಸಿಗಲಿಲ್ಲ ಅಲ್ಲಿ. ಟ್ರೈನಲ್ಲಿ ಫುಡ್ ಆ್ಯಂಡ್ ಡ್ರಿಂಕ್ ಸರ್ವಿಸ್ ಕೂಡ ಇತ್ತು. ನಾನು ಮತ್ತು ಜಿತ್ತು ಮಾಕ್ಟೇಲ್ಸ್ ಮತ್ತು ಸ್ನ್ಯಾಕ್ಸ್ ತಿಂದ್ವಿ. ಇಟ್ ವಾಸ್ ಡಿಲಿಷಿಯಸ್. ಇನ್ ದಿಸ್ ಟ್ರೈನ್ ಜರ್ನಿ ವಿ ಸಾ ಕ್ಯಾನ್ಯನ್ ವಾಲ್ಸ್ ಆ್ಯಂಡ್ ಹರ್ಕಾನ್ಸಾ ರಿವರ್. Overall, I feel this journey is a combination of luxury and natural beauty. If you are visiting Colorado, this is a must-do experience. I highly recommend this. ನಿಮ್ಗೆ ಏನಾದರೂ ಪ್ರಶ್ನೆ ಇದೆ ಅಂತಂದರೆ ಈ ಪ್ಲೇಸ್ ಮತ್ತು ಕೊಲರಾಡೋ ಬಗ್ಗೆ ಪ್ಲೀಸ್ ಕಮೆಂಟ್ ಇಟ್, ಐ ವಿಲ್ ಆನ್ಸರ್ ಇಟ್. ದಟ್ಸ್ ಇಟ್ ಫಾರ್ ಕೊಲರಾಡೋ Day 1. ನೀವು ಈ ವಿಡಿಯೋನ ಎಂಜಾಯ್ ಮಾಡಿದರೆ ಆ್ಯಂಡ್ ವಾಂಟ್ ಟು ಸಿ ಮೋರ್ ಪ್ಲೇಸಸ್, ಡೋಂಟ್ ಫರ್ಗೆಟ್ ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. Thanks for watching. See you in the next one.